ಹಾಸನ ಜಿಲ್ಲೆಯ ಮಲೆನಾಡು ಭಾಗವಾದ ಬೇಲೂರು ಭಾಗದಲ್ಲಿ ಮಿತಿಮೀರಿರುವ ಕಾಡಾನೆ ಹಾವಳಿ ತಾತ್ಕಾಲಿಕ ಬ್ರೇಕ್ ಹಾಕಲು ಅರಣ್ಯ ಇಲಾಖೆ ಇಂದಿನಿಂದ ಕಾಡಾನೆ ಸೆರೆ ಕಾರ್ಯಾಚರಣೆ ಆರಂಭಿಸಿದ್ದು ಮೊದಲ ದಿನ ಕಾರ್ಯಾಚರಣೆ ಯಶಸ್ವಿಯಾಗಿದೆ. ಬೆಳಗ್ಗೆ 8 ಗಂಟೆ ನಂತರ 6 ಎಟಿಎಫ್ ತಂಡಗಳು ಪುಂಡಾನೆಗಳನ್ನು ಗುರುತಿಸಲು ತೆರಳಿದ್ದರು. ಬೆಂಗಳೂರು ತಾಲೂಕಿನ ಹಳ್ಳಿಗದ್ದೆ ಗ್ರಾಮದ ಶಾಂತಿ ಎಸ್ಟೇಟ್ನಲ್ಲಿ 2 ಕಾಡಾನೆಗಳು ಕಂಡುಬಂದಿದ್ದು, ಒಂದು ಕಾಡಾನೆಗೆ ವೈದ್ಯರು ಅರವಳಿಕೆ ಚುಚ್ಚುಮದ್ದು ನೀಡಿದ್ರು. ಆದರೆ 2 ಕಾಡಾನೆಗಳ ಜೊತೆಯಲ್ಲಿಯೇ ಎಲ್ಲದರಂತಲ್ಲಿ ಎಲ್ಲೆಂದರಲ್ಲಿ ಓಡಾಡಲಾರಂಭಿಸಿದವು. ನಂತರ 7 ಕಮ್ಕಿ ಆನೆಗಳೊಂದಿಗೆ ಹರಸಾಹಸ ಪಟ್ಟು 2 ಕಾಡಾನೆಗಳನ್ನು ಬೇರ್ಪಡಿಸಿದ್ದರು. ನಂತರ ಒಂಟಿ ಸಲಗ ಕುಸಿದು ಬಿದ್ದಿದ್ದು ನೀರು ಹಾಕಿ ಪ್ರಾಥಮಿಕ ಚಿಕಿತ್ಸೆ ನೀಡಿ ಎಚ್ಚರಗೊಳಿಸಿದ್ರು. ನಂತರ ಕಾಡಾನೆಯನ್ನ ಸಾಕಾನೆಗಳು ಎಳೆದು ತಂದವು. ಕ್ರೇನ್ ಮೂಲಕ ಕಾಡಾನೆಯನ್ನ ಲಾರಿಗೆ ಶಿಫ್ಟ್ ಮಾಡಲಾಗಿದ್ದು ಅರಣ್ಯಕ್ಕೆ ಬಿಡೋದಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ. ಕ್ಯಾಪ್ಟನ್ ಪ್ರಶಾಂತ್ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆದಿದೆ. ಹಾಸನ ಜಿಲ್ಲೆಯ ಮಲೆನಾಡು ಭಾಗವಾದ ಬೇಲೂರು ಭಾಗದಲ್ಲಿ ಮಿತಿಮೀರಿರುವ ಕಾಡಾನೆ ಹಾವಳಿ ತಾತ್ಕಾಲಿಕ ಬ್ರೇಕ್ ಹಾಕಲು ಅರಣ್ಯ ಇಲಾಖೆ ಇಂದಿನಿಂದ ಕಾಡಾನೆ ಸೆರೆ ಕಾರ್ಯಾಚರಣೆ ಆರಂಭಿಸಿದ್ದು ಮೊದಲ ದಿನ ಕಾರ್ಯಾಚರಣೆ ಯಶಸ್ವಿಯಾಗಿದೆ. ಬೆಳಗ್ಗೆ 8 ಗಂಟೆ ನಂತರ 6 ಎಟಿಎಫ್ ತಂಡಗಳು ಪುಂಡಾನೆಗಳನ್ನು ಗುರುತಿಸಲು ತೆರಳಿದ್ದರು. ಬೆಂಗಳೂರು ತಾಲೂಕಿನ ಹಳ್ಳಿಗದ್ದೆ ಗ್ರಾಮದ ಶಾಂತಿ ಎಸ್ಟೇಟ್ನಲ್ಲಿ 2 ಕಾಡಾನೆಗಳು ಕಂಡುಬಂದಿದ್ದು, ಒಂದು ಕಾಡಾನೆಗೆ ವೈದ್ಯರು ಅರವಳಿಕೆ ಚುಚ್ಚುಮದ್ದು ನೀಡಿದ್ರು. ಆದರೆ 2 ಕಾಡಾನೆಗಳ ಜೊತೆಯಲ್ಲಿಯೇ ಎಲ್ಲದರಂತಲ್ಲಿ ಎಲ್ಲೆಂದರಲ್ಲಿ ಓಡಾಡಲಾರಂಭಿಸಿದವು. ನಂತರ 7 ಕಮ್ಕಿ ಆನೆಗಳೊಂದಿಗೆ ಹರಸಾಹಸ ಪಟ್ಟು 2 ಕಾಡಾನೆಗಳನ್ನು ಬೇರ್ಪಡಿಸಿದ್ದರು. ನಂತರ ಒಂಟಿ ಸಲಗ ಕುಸಿದು ಬಿದ್ದಿದ್ದು ನೀರು ಹಾಕಿ ಪ್ರಾಥಮಿಕ ಚಿಕಿತ್ಸೆ ನೀಡಿ ಎಚ್ಚರಗೊಳಿಸಿದ್ರು. ನಂತರ ಕಾಡಾನೆಯನ್ನ ಸಾಕಾನೆಗಳು ಎಳೆದು ತಂದವು. ಕ್ರೇನ್ ಮೂಲಕ ಕಾಡಾನೆಯನ್ನ ಲಾರಿಗೆ ಶಿಫ್ಟ್ ಮಾಡಲಾಗಿದ್ದು ಅರಣ್ಯಕ್ಕೆ ಬಿಡೋದಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ. ಕ್ಯಾಪ್ಟನ್ ಪ್ರಶಾಂತ್ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆದಿದೆ. ಹಾಸನ ಜಿಲ್ಲೆಯ ಮಲೆನಾಡು ಭಾಗವಾದ ಬೇಲೂರು ಭಾಗದಲ್ಲಿ ಮಿತಿಮೀರಿರುವ ಕಾಡಾನೆ ಹಾವಳಿ ತಾತ್ಕಾಲಿಕ ಬ್ರೇಕ್ ಹಾಕಲು ಅರಣ್ಯ ಇಲಾಖೆ ಇಂದಿನಿಂದ ಕಾಡಾನೆ ಸೆರೆ ಕಾರ್ಯಾಚರಣೆ ಆರಂಭಿಸಿದ್ದು ಮೊದಲ ದಿನ ಕಾರ್ಯಾಚರಣೆ ಯಶಸ್ವಿಯಾಗಿದೆ. ಬೆಳಗ್ಗೆ 8 ಗಂಟೆ ನಂತರ 6 ಎಟಿಎಫ್ ತಂಡಗಳು ಪುಂಡಾನೆಗಳನ್ನು ಗುರುತಿಸಲು ತೆರಳಿದ್ದರು. ಬೆಂಗಳೂರು ತಾಲೂಕಿನ ಹಳ್ಳಿಗದ್ದೆ ಗ್ರಾಮದ ಶಾಂತಿ ಎಸ್ಟೇಟ್ನಲ್ಲಿ 2 ಕಾಡಾನೆಗಳು ಕಂಡುಬಂದಿದ್ದು, ಒಂದು ಕಾಡಾನೆಗೆ ವೈದ್ಯರು ಅರವಳಿಕೆ ಚುಚ್ಚುಮದ್ದು ನೀಡಿದ್ರು. ಆದರೆ 2 ಕಾಡಾನೆಗಳ ಜೊತೆಯಲ್ಲಿಯೇ ಎಲ್ಲದರಂತಲ್ಲಿ ಎಲ್ಲೆಂದರಲ್ಲಿ ಓಡಾಡಲಾರಂಭಿಸಿದವು. ನಂತರ 7 ಕಮ್ಕಿ ಆನೆಗಳೊಂದಿಗೆ ಹರಸಾಹಸ ಪಟ್ಟು 2 ಕಾಡಾನೆಗಳನ್ನು ಬೇರ್ಪಡಿಸಿದ್ದರು. ನಂತರ ಒಂಟಿ ಸಲಗ ಕುಸಿದು ಬಿದ್ದಿದ್ದು ನೀರು ಹಾಕಿ ಪ್ರಾಥಮಿಕ ಚಿಕಿತ್ಸೆ ನೀಡಿ ಎಚ್ಚರಗೊಳಿಸಿದ್ರು. ನಂತರ ಕಾಡಾನೆಯನ್ನ ಸಾಕಾನೆಗಳು ಎಳೆದು ತಂದವು. ಕ್ರೇನ್ ಮೂಲಕ ಕಾಡಾನೆಯನ್ನ ಲಾರಿಗೆ ಶಿಫ್ಟ್ ಮಾಡಲಾಗಿದ್ದು ಅರಣ್ಯಕ್ಕೆ ಬಿಡೋದಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ. ಕ್ಯಾಪ್ಟನ್ ಪ್ರಶಾಂತ್ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆದಿದೆ.